ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನೋಡೋಣ ನೇಮಕಾತಿ ಮುಖ್ಯಾಂಶಗಳು. ನೇಮಕಾತಿ ಸಂಸ್ಥೆ ಬಂದ್ಬಿಟ್ಟು ಕರ್ನಾಟಕ ಲೋಕಸೇವಾ ಆಯೋಗ, ಇದಕ್ಕೆ KPSC ಅಂತ ಹೇಳ್ತೀವಿ ನಾವು. ಸೊ ಪರೀಕ್ಷೆಯ ಹೆಸರು ಬಂದ್ಬಿಟ್ಟು ಗೆಜೆಟೆಡ್ ಪ್ರೊಬೇಷನರ್ಸ್ KS ಪೂರ್ವಭಾವಿ ಪರೀಕ್ಷೆ 2026 ಮತ್ತು 27. ಸೊ ಒಟ್ಟು ಹುದ್ದೆಗಳು ನೋಡಿ 319 ಹುದ್ದೆಗಳಿದೆ ಮತ್ತು RPC 297 ಪ್ಲಸ್ HK ಬಂದ್ಬಿಟ್ಟು 22. ಅರ್ಜಿ ಪ್ರಾರಂಭ ದಿನಾಂಕ ನೋಡಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ದಿನಾಂಕ 1 ಆಗಸ್ಟ್ 2026. ಅರ್ಜಿ ಹಾಕುವ ಕೊನೆಯ ದಿನಾಂಕ ಆಗಸ್ಟ್ 2026. ಸೊ ಅಧಿಕೃತ ವೆಬ್ಸೈಟ್ ಅಂದರೆ ಅರ್ಜಿ ಹಾಕುವ ವೆಬ್ಸೈಟ್ ಯಾವುದಂದ್ರೆ kpsc.online.karnataka.gov.in. ಹುದ್ದೆಗಳ ವಿವರ ಹಾಗೂ ವಿಂಗಡಣೆ. ಸೊ ಡಿಟೇಲ್ಡ್ ವೇಕೆನ್ಸಿ ಬ್ರೇಕಪ್. ಗ್ರೂಪ್ ಎ ಹುದ್ದೆಗಳು ಒಟ್ಟು 117 ಹುದ್ದೆಗಳು ನೋಡಿ. ಸಹಾಯಕ ಆಯುಕ್ತಕರು AC DPAR 39 ಹುದ್ದೆಗಳು ಮತ್ತು RPC 36 ಮತ್ತು HK 3. ಸೊ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತಕರು 50 ಹುದ್ದೆಗಳು ಮತ್ತು RPC ಬಂದ್ಬಿಟ್ಟು 50. ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ 2 ಹುದ್ದೆಗಳು ಮತ್ತು RPC 2. ಸೊ ಕಾರ್ಯನಿರ್ವಾಹಕ ಅಧಿಕಾರಿ ಸಹಾಯಕ ಕಾರ್ಯದರ್ಶಿ RDPR 15 ಹುದ್ದೆಗಳು ಮತ್ತು RPC 13 ಮತ್ತು HK 2. ಸಹಾಯಕ ನಿರ್ದೇಶಕರು ಗ್ರೇಡ್ 1 ಮತ್ತು ಸಮಾಜ ಕಲ್ಯಾಣ ಇಲಾಖೆ 11 ಹುದ್ದೆಗಳು, RPC 11. ಗ್ರೂಪ್ ಬಿ ಹುದ್ದೆಗಳು ಒಟ್ಟು ನೋಡಿ 2002 ಹುದ್ದೆಗಳಿವೆ. ಇದರಲ್ಲಿ ಯಾವ್ದಾವುದಂದ್ರೆ ತಹಸೀಲ್ದಾರ್ ಗ್ರೇಡ್ 2 ಕಂದಾಯ ಇಲಾಖೆ 25 ಹುದ್ದೆಗಳು ಮತ್ತು RPC 18, HK 7. ವಾಣಿಜ್ಯ ತೆರಿಗೆ ಅಧಿಕಾರಿ CTO 74 ಹುದ್ದೆಗಳು ಮತ್ತು RPC 74. ಸಹಾಯಕ ಅಧೀಕ್ಷಕರು ಕಾರಾಗೃಹ ಇಲಾಖೆ 6 ಹುದ್ದೆಗಳು ಮತ್ತು RPC 5, HK 1. ಸಹಾಯಕ ಸಂಘಗಳ ಸಹಾಯಕ ನಿಬಂಧಕರು ARCS 21 ಹುದ್ದೆಗಳು ಮತ್ತು RPC 19, HK 2. ಸಹಾಯಕ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ 12 ಹುದ್ದೆಗಳು ಮತ್ತು RPC 10, HK 2. ಅಬಕಾರಿ ಉಪ ಅಧೀಕ್ಷಕರು DYSP ಎಕ್ಸಸೈಸ್ ಅಂತ ಹೇಳ್ತೀವಿ 15 ಹುದ್ದೆಗಳು ಮತ್ತು RPC 15. ಉದ್ಯೋಗಾಧಿಕಾರಿಗಳು ಸ್ಕಿಲ್ ಡೆವಲಪ್ಮೆಂಟ್ 3 ಹುದ್ದೆಗಳು ಮತ್ತು RPC 3. ಮುಖ್ಯಾಧಿಕಾರಿ ಗ್ರೇಡ್ 1 ನಗರಾಭಿವೃದ್ಧಿ ಇಲಾಖೆ 20 ಹುದ್ದೆಗಳು ಮತ್ತು RPC 18, HK 2. ಸಹಾಯಕ ಖಜಾನಾಧಿಕಾರಿ ಟ್ರೆಷರಿ 12 ಹುದ್ದೆಗಳು ಮತ್ತು RPC 12. ಸಹಾಯಕ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು 4 ಹುದ್ದೆಗಳು ಮತ್ತು RPC 2, HK 2. ಶಾಖಾಧಿಕಾರಿ ಸಚಿವಾಲಯ ಸೆಕ್ರೆಟರಿಯೇಟ್ 5 ಹುದ್ದೆಗಳು ಮತ್ತು RPC 5. ಶಾಖಾಧಿಕಾರಿ KPSC 4 ಹುದ್ದೆಗಳು ಮತ್ತು RPC 3, HK 1. ಸಹಾಯಕ ನಿರ್ದೇಶಕರು ಗ್ರೇಡ್ 2 ಸಮಾಜ ಕಲ್ಯಾಣ 12 ಹುದ್ದೆಗಳು ಮತ್ತು RPC 11. ಶೈಕ್ಷಣಿಕ ಅರ್ಹತೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ಅಂತ ಹೇಳ್ತೀವಿ ನಾವು. ಅಭ್ಯರ್ಥಿಗಳು ಭಾರತದಲ್ಲಿ ಕಾನೂನು ರೀತಿಯಲ್ಲಿ ಸ್ಥಾಪಿಸವಾದ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ, ಬ್ಯಾಚುಲರ್ ಡಿಗ್ರಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಮಾಸ್ಟರ್ಸ್ ಡಿಗ್ರಿ ಹೊಂದಿರಬೇಕು. ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಅವಕಾಶ. ಪದವಿ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಸಹ ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅರ್ಹರು. ಆದರೆ ಮುಖ್ಯ ಪರೀಕ್ಷೆಗೆ ಮೇನ್ಸ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಾಸಾದ ಅಂಕಪಟ್ಟಿ ಫಲಿತಾಂಶವನ್ನು ಸಲ್ಲಿಸುವುದು ಕಡ್ಡಾಯವಾಗಿದೆ. ವಯೋಮಿತಿ ಮತ್ತು 5 ವರ್ಷಗಳ ಸಡಿಲಿಕೆ ಏಜ್ ಲಿಮಿಟ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ. ಅರ್ಜಿ ಸಲ್ಲಿಸಲು ಕನಿಷ್ಠ ವಯಸ್ಸು ನೋಡಿ 21 ವರ್ಷಗಳು. ಸರ್ಕಾರಿ ಆದೇಶದನ್ವಯ ಎಲ್ಲ ಪ್ರವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 5 ವರ್ಷಗಳ ವಿಶೇಷ ಸಡಿಲಿಕೆ ನೀಡಲಾಗಿದೆ. ಸಾಮಾನ್ಯ ಅರ್ಹತೆ ಜನರಲ್ ಮೆರಿಟ್ ಗರಿಷ್ಠ ನೋಡಿ 70 ವರ್ಷಗಳು. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ಗರಿಷ್ಠ 43 ವರ್ಷಗಳು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ 45 ವರ್ಷಗಳು. ಮಾಜಿ ಸೈನಿಕರು, ವಿಧವೆಯರು ಹಾಗೂ ವಿಕಲಚೇತನ ಅಭ್ಯರ್ಥಿಗಳಿಗೆ ನಿಯಮ ಅನುಸಾರ ಹೆಚ್ಚುವರಿ ವಯೋಮಿತಿ ಸಡಿಲಿಕೆ ಇರುತ್ತದೆ. ಪರೀಕ್ಷಾ ಪ್ರಯತ್ನಗಳ ಮಿತಿ ನಂಬರ್ ಆಫ್ ಅಟೆಂಪ್ಟ್ಸ್. ಸಾಮಾನ್ಯ ವರ್ಗ ಜನರಲ್ ಮೆರಿಟ್ 5 ಪ್ರಯತ್ನಗಳು. ಪ್ರವರ್ಗ 2A 2B 3A 3B ಪ್ರವರ್ಗ 1 7 ಪ್ರಯತ್ನಗಳು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ SC ST ಯಾವುದೇ ಮಿತಿ ಇಲ್ಲ, ಅನ್ಲಿಮಿಟೆಡ್. ಅರ್ಜಿ ಶುಲ್ಕದ ವಿವರ ನೋಡಿ. ಅಪ್ಲಿಕೇಶನ್ ಫೀಸ್ ಎಷ್ಟಿದೆ. ಸಾಮಾನ್ಯ ಅರ್ಹತೆ ಜನರಲ್ ಮೆರಿಟ್ ಅವರಿಗೆ 600 ರೂಪಾಯಿ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 300 ರೂಪಾಯಿ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ. SC ST ಪ್ರವರ್ಗ 1 ಹಾಗೂ ವಿಕಲಚೇತನ PWBD ಅಭ್ಯರ್ಥಿಗಳಿಗೆ ಶುಲ್ಕದಿಂದ ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ. ಆಯ್ಕೆ ಪ್ರಕ್ರಿಯೆ ಮತ್ತು ಪರೀಕ್ಷಾ ಮಾದರಿ ಸೆಲೆಕ್ಷನ್ ಆ್ಯಂಡ್ ಎಕ್ಸಾಮ್ ಪ್ಯಾಟ್ರನ್. KS ನೇಮಕಾತಿಯು 3 ಪ್ರಮುಖ ಹಂತಗಳಲ್ಲಿ ನಡೆಯಲಿದೆ.
ಯಾವ್ದ್ಯಾವ್ದು ಅಂದರೆ ಒಂದನೇದು ಪೂರ್ವಭಾವಿ ಪರೀಕ್ಷೆ, ಇದಕ್ಕೆ ನಾವು ಪ್ರಿಲಿಮಿನರಿ ಎಕ್ಸಾಮ್ ಅಂತ ಹೇಳ್ತೀವಿ, ಆಬ್ಜೆಕ್ಟಿವ್ ಟೈಪ್. ಪತ್ರಿಕೆ 1 ಸಾಮಾನ್ಯ ಅಧ್ಯಯನ ಮತ್ತು ಮಾನವಿಕ ಶಾಸ್ತ್ರ, 100 ಪ್ರಶ್ನೆಗಳು, 200 ಅಂಕಗಳು, 2 ಗಂಟೆ ಇರುತ್ತದೆ. ಪತ್ರಿಕೆ 2 ರಾಜ್ಯದ ಪ್ರಚಲಿತ ವಿಷಯಗಳು, ವಿಜ್ಞಾನ, ತಂತ್ರಜ್ಞಾನ, ಪರಿಸರ ಮತ್ತು ಸಾಮಾನ್ಯ ಮನೋಸಾಮರ್ಥ್ಯದ, 100 ಪ್ರಶ್ನೆಗಳು, 200 ಅಂಕಗಳು, 2 ಗಂಟೆ. ಋಣಾತ್ಮಕ ಮೌಲ್ಯಮಾಪನ, ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂದರೆ 1/4 ಅಂಕಗಳು ಕಡಿತಗೊಳ್ಳುತ್ತದೆ. ಸೊ ಎರಡನೇ ಮುಖ್ಯ ಪರೀಕ್ಷೆ ಮೇನ್ ಎಕ್ಸಾಮಿನೇಷನ್ ಡಿಸ್ಕ್ರಿಪ್ಟಿವ್ ಟೈಪ್, ಅರ್ಹತಾ ಪತ್ರಿಕೆಗಳು, ಕಡ್ಡಾಯ ಕನ್ನಡ 150 ಅಂಕ ಹಾಗೂ ಕಡ್ಡಾಯ ಇಂಗ್ಲಿಷ್ 150 ಅಂಕ. ಪ್ರತಿ ಪತ್ರಿಕೆಯಲ್ಲಿ ಕನಿಷ್ಠ 35% ಅಂಕ ಗಳಿಸುವುದು ಕಡ್ಡಾಯ. ಮತ್ತು ಕಡ್ಡಾಯ ವಿಷಯಗಳು 5 ಪತ್ರಿಕೆಗಳು, ಪ್ರಬಂಧ ಎಸ್ಸೆ 250 ಅಂಕ, ಸಾಮಾನ್ಯ ಅಧ್ಯಯನ 1 250 ಅಂಕ, ಸಾಮಾನ್ಯ ಅಧ್ಯಯನ 2 250 ಅಂಕ, ಸಾಮಾನ್ಯ ಅಧ್ಯಯನ 3 250 ಅಂಕ, ಸಾಮಾನ್ಯ ಅಧ್ಯಯನ 4 250 ಅಂಕ, ಒಟ್ಟು 1250 ಅಂಕಗಳು. ಮೂರನೇದು ವ್ಯಕ್ತಿತ್ವ ಪರೀಕ್ಷೆ, ಇದಕ್ಕೆ ನಾವು ಪರ್ಸನಾಲಿಟಿ ಟೆಸ್ಟ್ ಅಂತ ಹೇಳ್ತೀವಿ ಅಥವಾ ಇಂಟರ್ವ್ಯೂ. ಮುಖ್ಯ ಪರೀಕ್ಷೆಯ ಮೆರಿಟ್ ಆಧಾರದ ಮೇಲೆ 1:3 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುವುದು. ವ್ಯಕ್ತಿತ್ವ ಪರೀಕ್ಷೆಯ ಗರಿಷ್ಠ 25 ಅಂಕಗಳನ್ನು ಒಳಗೊಂಡಿರುತ್ತದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ಹೇಗೆ? ಸೊ ಒಂದನೇದು KPSCಯು ಅಧಿಕೃತ ಅರ್ಜಿಯ ಪೋರ್ಟಲ್. ಸೊ ಇದು ಒಂದು ಪೋರ್ಟಲ್ ಇರುತ್ತೆ, KPSC online.karnataka.gov.in. ಇದಕ್ಕೆ ಭೇಟಿ ನೀಡಿ ನ್ಯೂ ರಿಜಿಸ್ಟ್ರೇಷನ್ OTR ನಿಮ್ಮ ಮೊಬೈಲ್ ಸಂಖ್ಯೆ ಹಾಗೂ ಇಮೇಲ್ ID ಬಳಸಿ OTR ಒನ್ ಟೈಮ್ ರಿಜಿಸ್ಟ್ರೇಷನ್ ನೋಂದಣಿ ಪೂರ್ಣಗೊಳಿಸಿ. ಲಾಗಿನ್ ಆದ ನಂತರ ಅಪ್ಲೈ ಟು ಪೋಸ್ಟ್ ವಿಭಾಗದಲ್ಲಿ ಗೆಜೆಟೆಡ್ ಪ್ರೊಬೇಷನರ್ ನೋಟಿಫಿಕೇಶನ್ ಆಯ್ಕೆ ಮಾಡಿ ಮತ್ತು ನಿಮ್ಮ ವೈಯಕ್ತಿಕ ಶೈಕ್ಷಣಿಕ ಮೀಸಲಾತಿ RD ನಂಬರ್ ಹಾಗೂ ವಿಳಾಸದ ವಿವರವನ್ನು ನಮೂದಿಸಿ. ಇತ್ತೀಚಿನ ಫೋಟೋ ಗರಿಷ್ಠ 200 KB ಕಿಲೋಬೈಟ್ ಮತ್ತು ಸಹಿಯನ್ನು ಗರಿಷ್ಠ 70 KB JPG ಅಥವಾ JPEG ಫಾರ್ಮ್ಯಾಟ್ ಮಾದರಿಯಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಮತ್ತು 6ನೇದು ಪಾಯಿಂಟ್ ಏನಂದರೆ ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPA ಮೂಲಕ ನಿಗದಿತ ಅರ್ಜಿ ಶುಲ್ಕ ಪಾವತಿ ಮಾಡಬೇಕು. ಅರ್ಜಿ ಸಲ್ಲಿಕೆ ಪೂರ್ಣಗೊಂಡ ನಂತರ QR ಕೋಡ್ ಹೊಂದಿರುವ ಸ್ವೀಕೃತಿ ಪ್ರತಿಯನ್ನು ಅಪ್ಲಿಕೇಶನ್ ಸ್ಲಿಪ್ ಪ್ರಿಂಟ್ಔಟ್ ತೆಗೆದುಕೊಂಡು ಸುರಕ್ಷಿತವಾಗಿ ಇಟ್ಕೊಳ್ಬೇಕು. ಸೊ ಇದು ನೋಡಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಇದರದ್ದು ಅಫಿಷಿಯಲ್ ವೆಬ್ಸೈಟ್ ಇದು, ಕರ್ನಾಟಕ ಲೋಕಸೇವಾ ಆಯೋಗ. ಸೊ ಈ ಥರ ಇರುತ್ತೆ. ನಿಮಗೆ ಎನ್ರೋಲ್ಮೆಂಟ್ ನಂಬರ್, ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಇರುತ್ತೆ. ಸೊ ಇದಕ್ಕೆ ನೀವು ಫಸ್ಟ್ ಟೈಮ್ ಹಾಕೋರೋದ್ರಿ, ಇದರಿಂದ ನೀವೇನು ಮಾಡಬೇಕಂದ್ರೆ ಮೊಬೈಲ್ ನಂಬರ್ ಹಾಕಿ ಆಮೇಲೆ OTP ತೊಗೊಂಡ್ಮೇಲೆ ಆಮೇಲೆ ಇದೇನಾಗುತ್ತೆ ಅಂದರೆ ಅಪ್ಲಿಕೇಶನ್ ಹಾಕೋ ವೆಬ್ಸೈಟ್ ಒಳಗಡೆ ಹೋಗ್ಬಿಟ್ಟು ನಿಮ್ಮದೆಲ್ಲ ಡೀಟೇಲ್ಸ್ ಎಲ್ಲ ಹಾಕಿ ರಿಜಿಸ್ಟ್ರೇಷನ್ ಮಾಡೋ ಪ್ರೊಸೆಸ್ ಇರುತ್ತೆ. ಓಕೆ ಸ್ನೇಹಿತರೆ, ಬೆಸ್ಟ್ ಆಫ್ ಲಕ್, ಥ್ಯಾಂಕ್ ಯು. ಮತ್ತು ಇದ್ರದ್ದು ಸಂಬಂಧಪಟ್ಟ ಕ್ವಶನ್ ಮತ್ತು ಆನ್ಸರ್ಸ್ ಏನಿದೆ ಅಲ್ವಾ, ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮುಂದೆ ಬರುವ ವಿಡಿಯೋ ಒಳಗಡೆ ತಾವು ನೋಡ್ಬೋದು.